ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೊ ಹೇಗಾಯ್ತು ಮತ್ತು ಕಿರಣ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನನಗೆ ಒಂದು ಈ ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ಅಮ್ಮನವರಿಗೆ ವಿಶೇಷವಾದ ಬೆಲ್ಲದ ದೀಪಾರಾಧನೆ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಎಷ್ಟು ವಾರಗಳು ಮಾಡಬೇಕು, ಹಾಗೆ ಅದರ ಒಂದು ಫಲಗಳೇನು, ಸಂಪೂರ್ಣದ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ನೋಡೋಣಂತೆ. ಈ ಅಮ್ಮನವರಿಗೆ ಬೆಲ್ಲದ ದೀಪಾರಾಧನೆ ನಾವು ಆಷಾಢ ಮಾಸದಲ್ಲಿ ಮಾಡಬೇಕಾಗಿರುವಂಥದ್ದು. ಇನ್ನು ಸದ್ಯದಲ್ಲಿ ನಮಗೆ ಆಷಾಢ ಮಾಸ ಸಹ ಪ್ರಾರಂಭವಾಗ್ತದೆ. 25ನೇ ತಾರೀಕು ಗುರುವಾರದಿಂದ ನಮಗೆ ಪ್ರಾರಂಭವಾಗುವುದು. ನಾವು 4 ಶುಕ್ರವಾರಗಳು ಸಹ ನಾವು ಈ ಸಲ ಬರುತ್ತದೆ. ಹಾಗೆ ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿ ಸಹ ನಮಗೆ ಬರ್ತದೆ. ಅದು ನಾವು 5 ವಾರ ಸಹ ನಾವು ಈ ದೀಪಾವಳಿ ಮಾಡಬಹುದು. ಹಾಗೆ ನೀವು ಸಂಕಲ್ಪ ಮಾಡಿಕೊಂಡು ಇಷ್ಟು ವಾರ ಅಂತ ನೀವು ಸಂಕಲ್ಪ ಮಾಡಿಕೊಂಡು ಸಹ ನೀವು ಮಾಡಬಹುದು. ಇಲ್ಲ ಅಂದರೆ ಖಾಲಿ ಆಷಾಢ ಮಾಸದಲ್ಲಿ ಸಹ ನೀವು ಮಾಡ್ಬೋದು. ಆಷಾಢ ಶ್ರಾವಣದಲ್ಲಿ ಸಹ ಅಮ್ಮನವರಿಗೆ ಈ ಬೆಲ್ಲದ ದೀಪಾರಾಧನೆ ಮಾಡಬಹುದು. ಯಾಕಂದರೆ ಆಷಾಢ ಮಾಸದಲ್ಲಿ ಅಮ್ಮನವರ ಶಕ್ತಿ ತುಂಬಾ ಇರ್ತದೆ. ಸೊ ಆದ ಕಾರಣ ನಾವು ಅಮ್ಮನವರ ಪೂಜೆ ಮಾಡುವಂಥದ್ದು, ಹಾಗೆ ಈ ಥರ ವಿಶೇಷವಾಗಿ ದೀಪಾರಾಧನೆ ಮಾಡುವಂಥದ್ದು ತುಂಬಾ ಒಳ್ಳೆಯದು. ಯಾವ ರೀತಿ ಮಾಡಬೇಕು ಅನ್ನೋದಾದರೆ, ನೀವು ಮನೆಯಲ್ಲೇ ಸಹ ನೀವು ಮಾಡ್ಬೋದು, ಇಲ್ಲ ದೇವಸ್ಥಾನದಲ್ಲಿ ಸಹ ನೀವು ಮಾಡ್ಬೋದು. ನನಗೆ ಮನೆಯಲ್ಲೇ ಮಾಡೋದಂತ ಒಂದು ತಿಳಿಸ್ಕೊಡ್ತಾ ಇದ್ದೇನೆ. ಮನೆ ಮೇಲೆ ನೀವು ರಂಗೋಲಿಯನ್ನು ಹಾಕಿಕೊಂಡು, ಅಂದರೆ ಅಷ್ಟರ ಪದ್ಮ ನೀವು ರಂಗೋಲಿಯನ್ನು ಹಾಕಿಕೊಂಡು ಅದ್ರ ಮೇಲೆ ಒಂದು ಪ್ಲೇಟನ್ನಿದೆ. ಪ್ಲೇಟ್ ಮೇಲೆ ನೀವು ಬೇವಿನ ಸೊಪ್ಪನ್ನು ಹಾಕ್ಕೊಳ್ಳಿ. ಬೇವಿನ ಸೊಪ್ಪು ಅಮ್ಮನವರಿಗೆ ತುಂಬಾ ಪ್ರಿಯವಾಗಿರುವಂಥದ್ದು. ಸೊ ಅಮ್ಮನವರಿಗೆ ಇಷ್ಟವಾದ ಬೇವಿನ ಸೊಪ್ಪನ್ನು ಹಾಕಿ ನೀವು ಒಂದು 4-5 ಕಡ್ಡಿ ಇಟ್ಟರೆ ಸಾಕು. ಬೇವಿನ ಸೊಪ್ಪನ್ನು ಹಾಕಿ ಸ್ವಲ್ಪ ಅಕ್ಕಿಯನ್ನು ಹಾಕೋದ್ಲಿ, 3 ಹಿಡಿ ಅಕ್ಕಿಯನ್ನು ಹಾಕಿ ನೀವು 4 ವೀಳ್ಯದೆಲೆಯನ್ನು ಇಡಿ. ಅಂದರೆ 2 ದೀಪಕ್ಕೆ 2 ವೀಳ್ಯದೆಲೆ ಅಂತ. ಅದಕ್ಕೆ ನೀವು 5 ಕರಿಬೇವು ಹಾಕಿ ಶ್ರೀಗಂಧ, ಅರಿಶಿನ, ಕುಂಕುಮ ಹಚ್ಚಿ ಅಕ್ಷತೆಯನ್ನು ಹಾಕಿ 2 ಬೆಲ್ಲದ ಹಚ್ಚನ್ನು ನೀವು ಸೇರಿಕೆ ಮಾಡ್ಕೋಬೇಕು. 2 ಬೆಲ್ಲದ ಹಚ್ಚಿಗೆ ಸಹ ನೀವು ಶ್ರೀಗಂಧ, ಅರಿಶಿನ, ಕುಂಕುಮವನ್ನು ಹಚ್ಚಿ ತುಪ್ಪವನ್ನು ಹಾಕಿ 2 ತುಪ್ಪದ ಬಟ್ಟೆ, 1 ತುಪ್ಪದ ಬಟ್ಟೆಯನ್ನಾಗಿ ಮಾಡಿ 2 ದೀಪಕ್ಕೆ ಅಂದರೆ 2 ಬೆಲ್ಲದ ಹಚ್ಚಿಗೆ ಸಹ ನೀವು ಇಟ್ಟು ಹೂಗಳಿಂದ ಅಲಂಕಾರ ಮಾಡ್ಕೋಬೇಕು. ಕೆಂಪು, ಹಳದಿ ಹೂವು ಅಮ್ಮನವರಿಗೆ ತುಂಬಾ ಪ್ರಿಯವಾಗಿರುವಂಥದ್ದು. ಹಾಗೆ ಸುವಾಸನೆ ಭರಿತ ಮಲ್ಲಿಗೆ ಹೂಗಳಿಂದ ಸಹ ನೀವು ಅಲಂಕಾರ ಮಾಡಿಕೊಂಡು ಅಗರಬತ್ತಿ ಸಹಾಯದಿಂದ ನೀವು ಈ ದೀಪಾರಾಧನೆಯನ್ನು ಮಾಡಬೇಕು. ದೇವಸ್ಥಾನದಲ್ಲಿ ಮಾಡುವುದಾದರೆ ನೀವು ಅಡಿಕೆ ತಟ್ಟೆ ಇಲ್ಲ ಬಾಳೆ ಎಲೆಯನ್ನು ನೀವು ಬಳಸ್ಬೋದು. ಹಾಗೆ ಅದು ಅಕ್ಕಿ ಬೆಲ್ಲ ನೀವು ಅಲ್ಲೇ ಬಿಟ್ಟು ಬರಬೇಕು. ಮನೆಯಲ್ಲಿ ಮಾಡಿದ್ದಾದರೆ ಅದು ಅಕ್ಕಿ ಬೆಲ್ಲದಿಂದ ಒಂದು ಸ್ವೀಟನ್ನು ನೀವು ತಯಾರು ಮಾಡಿಕೊಂಡು ಮನೆ ಮಂದಿ ಎಲ್ಲ ಸೇವನೆ ಮಾಡಿ, ಹಾಗೆ ಪ್ರಸಾದ ಅಂತ ಸ್ವಲ್ಪ ನೀವು ಹಸುವಿಗೆ ಸಹ ಕೊಡುವುದು ತುಂಬಾ ಒಳ್ಳೆಯದು. ಈ ಥರ ನೀವು ವಿಶೇಷ ದೀಪಾರಾಧನೆಯನ್ನು ನೀವು ಸಂಕಲ್ಪ ಮಾಡಿಕೊಂಡಂತೆ ನೀವು 5 ವಾರ ಆಗಿರ್ಬೋದು, ಇಲ್ಲವಾದಲ್ಲಿ 9 ವಾರ, 11 ವಾರ ಈ ಥರ ನೀವು ಈ ಬೆಲ್ಲದ ದೀಪಾರಾಧನೆ ನೀವು ಬಳಸ್ಬೋದು. ನೀವು ಮನೆಯಲ್ಲೇ ಮಾಡುವುದಾದ್ರೆ ಸಹ ಎಲ್ಲ ವಾರನೂ ಸಹ ನೀವು ಹೊಸದಾಗಿಯೇ ಬೆಲ್ಲದ ಅಚ್ಚನ್ನು ನೀವು ಹೊಸದಾಗಿ ಬೆಲ್ಲದ ಅಚ್ಚನ್ನು ಇಟ್ಟು ನೀವು ಅಮ್ಮನವರಿಗೆ ದೀಪಾರಾಧನೆ ಮಾಡಬೇಕಾಗಿರುವಂಥದ್ದು. ಲಕ್ಷ್ಮೀ ದೇವಿಯ ಅಥವಾ ಸರಸ್ವತಿ ದೇವಿಗೆ ಮಾಡುವುದಾದರೆ ನೀವು ಬೇವಿನ ಸೊಪ್ಪನ್ನು ಬಳಸೋದು ಬರುವುದಿಲ್ಲ. ಖಾಲಿ ನೀವು ಅಕ್ಕಿ ಮೇಲೆ ವಿಳೆದೆಲೆ ಇಟ್ಟು ನೀವು ದೀಪಾರಾಧನೆ ಮಾಡಬೇಕಾಗಿರುವಂಥದ್ದು. ನೀವು ಅಮ್ಮನವರಿಗೆ ಶಕ್ತಿ ದೇವತೆಗೆ ಮಾಡುವುದಾದರೆ ಮಾತ್ರ ನೀವು ಬೇವಿನ ಸೊಪ್ಪನ್ನು ಇಟ್ಟು ನೀವು ದೀಪಾರಾಧನೆ ಮಾಡಬೇಕಾಗಿರುತ್ತದೆ. ಈ ಥರ ನೆನಪಿನಲ್ಲಿ ಇಟ್ಕೊಳ್ಳಿ. ನೋಡಿದ್ರೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಆಷಾಢ ಮಾಸದಲ್ಲಿ ಅಮ್ಮನವರಿಗೆ ಯಾವ ರೀತಿ ಬೆಲ್ಲದ ದೀಪಾರಾಧನೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ. ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸಿದ್ದೇನೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.